ಇದೆ ಬಿಸಿ ಬಿಸಿ ನಾಟಿ ಕೋಳಿ ಇಡ್ಲಿ ವಿಚಾರ ಅಂದರೆ DCM ಮನೆಗೆ CM ಹೋಗ್ತಾ ಇದ್ದಾರೆ. ಇದಕ್ಕಿದ್ದಂಗೆ ಏನು ಒಬ್ಬರು ಮನೆಗೊಬ್ಬರು ಹೋಗ್ತಾ ಇದ್ದಾರೆ, ಕ್ರಾಂತಿ ಇಲ್ಲ ಅಂತಾರೆ, ಎಲ್ಲ ಕೂಡ ಒಟ್ಟಾಗಿದ್ದೀವಿ ಅಂತ ಹೇಳ್ತಾರೆ. ಒಟ್ಟಾಗಿದ್ರು ಕೂಡ ಈ ಒಂದು ನಡುವೆ ನಡೀತಿರುವಂತಹ ಒಂದು ಬೆಳವಣಿಗೆ ಏನು ಸರಿ, ಏನು ಅರ್ಥ ಕೊಡುತ್ತೆ? ಸಿದ್ದರಾಮಯ್ಯನವರು DK ಶಿವಕುಮಾರ್ ಮನೆಗೆ ಯಾವತ್ತೂ ಹೋಗಿರಲಿಲ್ಲ, ನೋಡಿರಲಿಲ್ಲ ಅಂತೆ. ಅದಕ್ಕೆ ಅವರು ಇವತ್ತು ಅವ್ರ ಮನೆಗೆ ಹೋಗಿದ್ದಾರೆ. DK ಶಿವಕುಮಾರ್ ಅವರು ಸಿದ್ದರಾಮಯ್ಯನವ್ರ ಮನೆ ನೋಡಿರಲಿಲ್ಲ, ಅವರು ಹೋದ್ವ 2-3 ದಿವಸದಿಂದ ಹೋಗಿದ್ದರು. ಒಟ್ಟಾರೆ ಏನಂದರೆ ಕಾಂಗ್ರೆಸ್ ಪಕ್ಷದಲ್ಲೇ ಇದ್ದರೂ ಕೂಡ ಒಬ್ರನ್ನೊಬ್ಬರ ಮುಖ ನೋಡೋವಂಥ ಪರಿಸ್ಥಿತಿಯಲ್ಲಿಲ್ಲ, ಒಬ್ಬರ ಮನೆಗೆ ಒಬ್ರು ಹೋಗಲ್ಲ. ಕೇವಲ ಅಧಿಕಾರಕ್ಕಾಗಿ ಅಂಟಿಕೊಂಡು ಇಡೀ ರಾಜ್ಯವನ್ನು ಲೂಟಿ ಮಾಡ್ತಕ್ಕಂಥ ಪರಿಸ್ಥಿತಿ ಇತ್ತು. ಈಗೇನಾಗಿದೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರಿಗೆ ಇನ್ನೆಷ್ಟು ದಿನ ಸಾಧ್ಯವೋ ಅಷ್ಟು ದಿನ ನಾನು ಮುಂದುವರಿಬೇಕು, DK ಶಿವಕುಮಾರ್ ನಿನ್ನ ಎಷ್ಟು ಸಾಧ್ಯವೋ ನಾನು ಕಸ್ಕೋಬೇಕು. ಈ ತಿಕ್ಕಾಟದಲ್ಲಿ ಈಗೇನಾಗಿದೆ ಅಂತಂತಂದರೆ ಮನಸ್ಸುಗಳು ಅಳಿಸೋಗಿದೆ. ಆದರೆ ಬ್ರೇಕ್ಫಾಸ್ಟ್ ಹೆಸರಿನಲ್ಲಿ ಈ ತಿಪ್ಪೆ ಸಾರಿಸೋ ಕೆಲಸ ಮಾಡ್ತಿದ್ದಾರೆ. ಈ ತಿಪ್ಪೆ ಸಾರಿಸಿದರೆ ಮೇಲೆ ಮಾತ್ರ ನುಣ್ಣಗೆ ಕಾಣ್ಬೋದು, 1 ದಿನ 2 ದಿನ ಆದಮೇಲೆ ವಾಸನೆ ಬರಲೇಬೇಕು. ಇನ್ನು ವಾಸನೆ ಬರುತ್ತೆ, ಆದರೆ ಈ ವಾಸನೆಯಿಂದ ಅವ್ರು ಕೆಡದೇ ಇರ್ಬೋದು, ಇಡೀ ರಾಜ್ಯ ಕೆಡುತ್ತೆ. ಪರಿಸ್ಥಿತಿ ಇವತ್ತು ಏನಾಗಿದೆ ಅಂದರೆ ರಾಜ್ಯದಲ್ಲಿ ರೈತರ ಸಮಸ್ಯೆಗಳನ್ನು ಕೇಳೋಂಥ ಒಂದು ಸರ್ಕಾರವೇ ಇಲ್ಲ. ಸರ್ಕಾರ ಸಂಪೂರ್ಣವಾಗಿ ಸತ್ತೋಗಿದೆ. ಬಟ್ ಆ ಸತ್ತದ ಇದರಲ್ಲೂ ಕೂಡ ಈಗ ಭಾಗ ಹಾಕ್ಕೊಳ್ಬೇಕು, ಅದರ ಮೇಲೆ ಉಳಿದಿರೋದನ್ನು ಭಾಗ ಹಾಕ್ಕೊಳ್ಳೋಕ್ಕೆ ಹೊರಟಿದ್ದಾರೆ ಕಾಂಗ್ರೆಸ್ನವರು. ದಲಿತರ ಸಮಸ್ಯೆಗಳು ಬೇಕಾದಷ್ಟಿವೆ, ದಲಿತರನ್ನು ಸರ್ವನಾಶ ಮಾಡಿದ್ದಾರೆ. ಇಡೀ ಕಾಂಗ್ರೆಸ್ಸೇ ದಲಿತ ವಿರೋಧಿ ಇದೆ. ಮುಖ್ಯಮಂತ್ರಿ ಸ್ಥಾನ ಇವರು ಹಂಚ್ಕೊಳ್ಳೋಕೆ ಹೊರಟುಬಿಟ್ಟಿದ್ದಾರೆ. ಅವರು 70 ವರ್ಷದಿಂದ ಹೋರಾಟ ಮಾಡ್ತಾನೆ ಇದ್ದಾರೆ, ಆದರೆ ಸಂಘಟಿತ ಹೋರಾಟ ಅವರಲ್ಲಿಲ್ಲ. ಎಲ್ಲಕ್ಕಿಂತ ಮಿಗಿಲಾಗಿ AICC ಅಧ್ಯಕ್ಷರೇ ಇದ್ದಾರೆ. ಅವರು ದಲಿತರಿಗೆ ಸಮಸ್ಯೆಗಳ ಬಗ್ಗೆ ಇವತ್ತು ಒಂದು ದಿನ ಮಾತಾಡಿಲ್ಲ. 42,000 ಕೋಟಿ STP TSP ಹಣ ಕೊಟ್ಟಿದ್ದೀವಿ ಅಂದರು, ₹1 ಯಾರಿಗೂ ಸಿಕ್ಕಿಲ್ಲ. ಖರ್ಗೆ ಅವರು ಇದುವರೆಗೂ ಮಾತಾಡಿಲ್ಲ. ಅವ್ರ ಮಗ ಅಂತೂ ಇನ್ನೂ ಡಿಪೆಂಡ್ ಮಾಡ್ಕೊಳ್ತಾರೆ. ಇಂಥ ಪರಿಸ್ಥಿತಿ ಇದ್ದರೂ ಮುಖ್ಯಮಂತ್ರಿ ಸ್ಥಾನದ ಬಗ್ಗೆ ಒಂದೇ ಒಂದು ಚಕಾರ ಎತ್ತಿಲ್ಲ. ಯಾಕೆಂದರೆ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಸಮುದಾಯ ಉದ್ಧಾರ ಆಗೋದು ಬೇಕಿಲ್ಲ, ರಾಜ್ಯದಲ್ಲಿ ದಲಿತರು ನೆಮ್ಮದಿಯಿಂದ ಇರೋದು ಬೇಕಿಲ್ಲ. ಅವ್ರ ನೆಮ್ಮದಿ ಸಿಕ್ಕಿದ್ರೆ ಸಾಕು. ಇನ್ನೊಬ್ಬರು ಯಾರೂ ದಲಿತರು ಮುಖ್ಯಮಂತ್ರಿನೂ ಆಗಬಾರ್ದು, ಅವರು ಬಿಟ್ಟು. ಅವರಾಗಿಲ್ಲ ಅಂದರೆ ಮಗನ್ನೇನಾದರೂ ಮಾಡಿ ಮುಖ್ಯಮಂತ್ರಿನೂ ಉಪಮುಖ್ಯಮಂತ್ರಿನೂ ಮಾಡಬೇಕು, ಇದೇ ಇರೋದು. ಈಗಾಗಲೇ HC ಮಹದೇವಪ್ಪನಿಗೆ ಕೊಡೋಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಮುಂದೆ ರೀಶಫಲ್ ಆಯ್ತು ಅಂತಂದರೆ ನಿಮ್ಮ HC ಮಹದೇವಪ್ಪ ಔಟ್. ಡಾಕ್ಟರ್ ಪರಮೇಶ್ವರ್ ಮುಖ್ಯಮಂತ್ರಿ ಆಗಬೇಕು ಅಂತ ಓಡಾಡ್ತಾ ಇದ್ದಾರೆ. ಪಾಪ ಅವ್ರ ಮಂತ್ರಿನೂ ಇಲ್ಲದಂಥ ಪರಿಸ್ಥಿತಿ ಮಾಡೋಂಗೆ ಕಾಣ್ತಾ ಇದ್ದಾರೆ, ಅವರನ್ನು ಔಟ್. KH ಮುನಿಯಪ್ಪ ಆಲ್ಮೋಸ್ಟ್ ಔಟ್. ಇವರು 3 ತೆಗೆದಾಕಿ, ಇನ್ಯಾರಿಗಾದ್ರೂ ಕೊಟ್ಕೊಳ್ಳಿ, ಅದೇನು ಬಹುದೊಡ್ಡ ಇದಲ್ಲ. ಆದರೆ ಇವ್ರನ್ನೆಲ್ಲ ಒಗೆದು ಹೊರಗಡೆಗೆ ಹಾಕಿ ದಲಿತರ ತಲೆ ಮೇಲೆ ಒಂದು ಚಪ್ಪಡಿ ಹೇಳೋದು ಓಟ್ ಹೋಗ್ತಾರೆ. ಕಾಂಗ್ರೆಸ್ ಹೆಂಗಿದ್ರೂ ಮುಗಿದಿದೆ, ದಲಿತರನ್ನ ಮತ್ತು ಅವ್ರಿಗೆ ಸಪೋರ್ಟ್ ಮಾಡ್ತಿದ್ದವ್ರನ್ನೂ ಕೂಡ ಮುಗಿಸಿ ಹೋಗಕ್ಕೆ ಮಾಡಿದ್ದಾರೆ. ಇದರಲ್ಲಿ ಏನಂತಂದರೆ ಮಲ್ಲಿಕಾರ್ಜುನ ಖರ್ಗೆ ಅವರು ಫ್ಯಾಮಿಲಿ ಮಾತ್ರ ಇದರಲ್ಲಿ ಉಳ್ಕೋಬೇಕು, ಅಷ್ಟೇ ನಡೀತಾ ಇದೆ.